ತುಂಬ ಚೆನ್ನಾಗಿದೆ. ನನಗೆ ಫಿಟ್ಟಿಂಗ್ ಅಂತೂ ಒಂದು ರಿಸೆಪ್ಷನ್ ಫೋಟೋ ಅವ್ರು ಸರಿಗೆ ಕ್ಯಾಪ್ಚರೇ ಮಾಡಿಲ್ಲ. ದೇವೇಟ ಚಪ್ರಿ ಚಪ್ರಿ ಅಂತಂದರೆ ನಾನು ಬೆಂಗಳೂರಲ್ಲಿ ಇದ್ದೀನಿ, ದೇವೇಟಾಗೆ ಇಷ್ಟು ಜನ ಆಲ್ಬಮ್ಗೆ 2 ಲಕ್ಷ ಆಯಿತು. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಮೈ ವೆಡ್ಡಿಂಗ್ ಆಲ್ಬಮ್, ಅವರ್ ವೆಡ್ಡಿಂಗ್ ಆಲ್ಬಮ್. ಅಲ್ಲಿ ನೀವು ಸೈಡಲ್ಲಿ ನೋಡ್ತಾ ಇರ್ಬೋದು, ಒಬ್ಬರು ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ತುಂಬ ಬ್ಯುಸಿಯಾಗಿದ್ದಾರೆ ಅವರು ಎಕ್ಸಸೈಸ್ ಮಾಡೋದಲ್ಲಿ, ದಿನ ಮಾಡ್ತಾರೆ. ನಾನು ನಿಮಗೆ ವೆಡ್ಡಿಂಗ್ ಆಲ್ಬಮ್ ತೋರಿಸೋಣ ಅಂತ ವೆಡ್ಡಿಂಗ್ ಆಲ್ಬಮ್ನ ತೆಗೆಸ್ದೆ. ಇದು ತುಂಬ ವೆಯ್ಟ್ ಗೈಸ್. 2 ಆಲ್ಬಮ್ ಇದೆ ಆ್ಯಕ್ಚುಲಿ. 2 ಆಲ್ಬಮು ಹಿಂಗಂದರೆ, ಒಂದು ರಿಸೆಪ್ಷನ್ಗೆ ಒಂದು ಮುಹೂರ್ತಕ್ಕೆ ಮಾಡ್ತಾರಲ್ಲ ಆ ಥರ ಅಲ್ಲ. ಇದು ಒಂದು ಒಬ್ಬರೂ ಮಿಸ್ ಮಾಡ್ದಿರಾ ನಮ್ಮ ಮದುವೆಗೆ ಯಾರ್ಯಾರು ಬಂದಿದ್ರು ಪ್ರತಿಯೊಬ್ಬರದ್ದು ಫೋಟೋ ಕ್ಯಾಪ್ಚರ್ ಆಗಿರೋರ್ದು ಆಲ್ಬಮ್ ಮಾಡಬೇಕು ಅಂತ ಅಚ್ಚ ಮಾಡಿಸಿದ್ದು. ಒಬ್ಬರು ಫೋಟೋನು ಡಿಲೀಟ್ ಮಾಡಬೇಡಿ, ಪ್ರತಿಯೊಂದೂ ಈ ಆಲ್ಬಮಲ್ಲಿ ಇರಬೇಕು ಅಂತ. 2000 to 3000 ಪಿಕ್ಚರ್ಸ್ ಇದೆ ಅಂತ ತಾನೇ ದೇವೇಟ? ಪರವಾಗಿಲ್ಲ, ಇಲ್ಲ ಇರಲಿ, ನನಗೆ ಇಲ್ಲಾರ್ದು ಫೋಟೋಸ್ ಬೇಕು ಅಂತ ಹೇಳ್ಬಿಟ್ಟು ಈ ಆಲ್ಬಮ್ಗೆ 2 ಲಕ್ಷ ಆಯಿತು ಗೈಸ್. ರೈಟ್ ಬೇಬಿ? 2 lakh ರೈಟ್? ಯಾವಾಗ ಮದುವೆಗೆ ಆಲ್ಮೋಸ್ಟ್ ಮದುವೆ ಆದಮೇಲೆ 9 months ಆದಮೇಲೆ ನನಗೆ ಈ ಆಲ್ಬಮ್ ಸಿಕ್ಕಿದ್ದು. ಅದು ಜಗಳ ಮಾಡಿ 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 ಯಾವಾಗ ಕೊಡ್ತೀರಾ ಅವ್ರ ಹಿಂದೆ ಫಾಲೋ ಅಪ್ ಮಾಡಿ 9 months ಆದಮೇಲೆ ಸಿಕ್ತು ಆಲ್ಬಮು. ಇದು ಬಂದು ಫಸ್ಟ್ ಒನ್. ಸೊ ಓಪನ್ ಮಾಡಿದ್ರೆ, ನಮ್ಮ ಆಲ್ಬಮ್ ಓಪನ್ ಮಾಡಿದ್ರೆ ಗುರುದೇವ್ ಬೇಬಿ, ವೇರ್ ಇಸ್ ಯು ಬೇಬಿ? ಗುರು ಇಲ್ಲ, ಗುರುದೇವ್ ಅಂತ ಇದೆ. ಇವಾಗ ನೋಡ್ತಾ ಇದ್ದೀನಿ. ಎಲ್ಲಿ ಬೇಬಿ ನಿಮ್ಮದು ಗುರುದೇವು? ನಮ್ಮ ಹಸ್ಬೆಂಡ್ ನೇಮೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಗುರುದೇವ್. ಸೊ 5th May 2023 ನಾವು ಮದುವೆ ಆಗಿದ್ದು ಗೈಸ್. ದಿಸ್ ಈಸ್ ದಿ ಇಲ್ಲು ಗುರುದೇವ್ ಪ್ಲಸ್ ಕೀರ್ತನ. ಏನಪ್ಪ ಇವರು. ಇದು ಬಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಗೈಸ್. ಇದು ಬಂದು ಬೆಂಗಳೂರಲ್ಲೇ ಮಾಡಿಸಿದ್ದು, ಎಲಿಮೆಂಟ್ ಅಂತ ಆ ಪ್ಲೇಸಲ್ಲಿ ಇದು ಮಾಡಿಸಿದ್ದು. ಮದುವೆ ದಿನ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋದಾಗ ಫೋಟೋಶೂಟ್ ಇದು. ಇದೆಲ್ಲ ದೇವೇಟ ಕಸಿನ್ ಸಿಸ್ಟರ್ಸ್. ಇವರೆಲ್ಲ ದೇವೇಟದು ಕಸಿನ್ ಸಿಸ್ಟರ್ಸ್. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತೂ ಮಸ್ತಾಗಿ ಬಂದಿತ್ತು ಗೈಸ್ ನಮ್ಮದು, ಅಲ್ವಾ ದೇವೇಟ? ನೋ ನೋ ನೋ, ಜಸ್ಟ್ ಶೋ. ಇಲ್ಲ ತೋರಿಸಿದ್ರೆ ಅವ್ರಿಗೆ ಬೋರ್ ಆಗಿಬಿಡತ್ತೆ ದೇವೇಟ, ಪ್ರತಿಯೊಂದು ತೋರಿಸಿದ್ರೆ. ಜಸ್ಟ್ ಮೇನ್ ಫೋಟೋಸ್ ನೋಡಿ. ಅಮ್ಮುಗುಡಿ ಅವಾಗ ರೆಡಿನೇ ಆಗಿಲ್ಲ, ಚೀಚಿ ಮಾತ್ರ ಚೆನ್ನಾಗಿ ರೆಡಿ ಆಗಿಬಿಟ್ಟು ನಿಂತಿದ್ದಾರೆ. ಅಮ್ಮುಗುಡಿ ಅವಾಗಲೇ ರೆಡಿ ಆಗ್ತಾ ಇರೋದು ನೋಡಿ, ಹಂಗೆ ಐತೆ ರಾ ಫೇಸ್ ವಿತೌಟ್ ಮೇಕಪ್. ಚೇಚಿ ನೋಡಿ, ಮದುವೆ ಇವ್ರದಾ ಇಲ್ಲ ನಂದ ಅಂತ ಗೊತ್ತಿಲ್ಲ. ನಂದೇ ಇಲ್ಲಿ, ನಂದೆಲ್ಲ ಇದೆಲ್ಲ ಜಸ್ಟ್ ಫ್ಯಾಮಿಲಿ ಗೈಸ್. ಅದಾದಮೇಲೆ ಅಮ್ಮುಕುಟ್ಟಿ ಹಿಂಗೆ ರೆಡಿ ಆಗಿದ್ದು. ಇದೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ಇದೆಲ್ಲ ಮದುವೆ ಛತ್ರಕ್ಕೆ ಬರೋಕ್ಕೆ ಮುಂಚೆ ಹಿಂಗೆ ಎಲ್ಲರೂ ದೊಡ್ಡವ್ರು ಬಂದು ಆಶೀರ್ವಾದ ಮಾಡ್ತಾರೆ, ಮತ್ತು ಚಿಕ್ಕವ್ರು ಬಂದು ಶೇಕ್ ಹ್ಯಾಂಡ್ ಕೊಡ್ತಾರೆ. ಆವಾಗ ಮನೆ ಫುಲ್ಲು ಪೇಂಟ್ ಆಗಿ ಇಷ್ಟು ಚೆನ್ನಾಗಿದೆ ಅಲ್ಲ ದೇವೇಟ? ಎಲ್ಲಿ ನನ್ನ ಫೋಟೋ? ಇದೆಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಗೈಸ್. ನನ್ನ ತಮ್ಮ ಸ್ಮಾರ್ಟ್ ಆಗಿದ್ದಾನೆ, ಪರವಾಗಿಲ್ಲ. ಇದೇ ನಾಡು ನೋಡಿ ಗೈಸ್. ನನ್ನ ಫೋಟೋ ಅಂತೂ ತುಂಬ ಇಷ್ಟ ಆಯಿತು ನೋಡಿ. ನನ್ನ ಚಪ್ಪಲಿ, ನನ್ನ ಮದುವೆ ಚಪ್ಪಲಿ ಇನ್ನೂ ಹಂಗೆ ಇಕ್ಕಿದ್ದೀನಿ, ಅಲ್ಲೈತೆ. ಇಷ್ಟು ಚೆನ್ನಾಗಿದೆ. ಯಾರಿದು ಆ್ಯಕ್ಟ್ರಸ್ಸಾ? ಇದು ನಾನೇನಾ ಅಂತ. ನನ್ನ ಸತ್ಯಾಗ್ಲೂ ನನ್ನ ಮದುವೆ ದಿನ ಇಷ್ಟು ಒಂದು ಸ್ವಲ್ಪ ಹಿಂದೆ ಇರ್ತೀರಾ? ನನ್ನ ಮದುವೆ ದಿವಸ ಇಷ್ಟು ಚೆನ್ನಾಗಿರ್ತೀನ ಅಂತ ನಾನು ನೆನೆಸ್ಕೊಂಡೇ ಇದ್ದಿಲ್ಲ ಗೈಸ್. ಆ್ಯಕ್ಚುಲಿ ಮೇಕಪ್ ಆರ್ಟಿಸ್ಟ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೇಮ್ ಟೈಮ್ ನಾನು ಹಂಗೆ ಡಯಟ್ ಮಾಡಿದ್ದೆ ಆ್ಯಕ್ಚುಲಿ. ಫುಲ್ ಡಯಟ್ ಮಾಡಿ, ಫುಲ್ ಓನ್ಲಿ ಪ್ರೋಟೀನ್ ಫುಡ್ಡೇ ತಿಂದು ಮುಖ ಸಣ್ಣ ಆಗಿ ಮತ್ತು ಮುಖನೂ ಗ್ಲೋ ಬಂದಿತ್ತು. ಅಚ್ಚ ಬಂದು ನಮ್ಮ ಮದುವೆಗೆ 2500 ಜನನ ಕರೆಸಿದ್ರು, ಮತ್ತು 3000 ಜನಕ್ಕೆ ಊಟ ಪ್ರಿಪೇರ್ ಮಾಡಿದರು. ಪ್ರತಿಯೊಬ್ಬರು ಬಂದಿದ್ರು ಮದುವೆಗೆ ಅಲ್ವಾ? ನಮ್ಮ ಛತ್ರನೇ ಫುಲ್ಲು ಲೈಕ್ ಇರುವೆ ಥರ ಫುಲ್ಲು
ಮೇಲಿಂದ ಡ್ರೋನ್ ಶಾಟ್ ಇದೆ, ಆ ಡ್ರೋನ್ ಶಾಟಲ್ಲಿ ಗೊತ್ತಾಗತ್ತೆ ಪ್ರತಿಯೊಬ್ರು ಇದ್ದಾರೆ, ಮತ್ತು ಫುಲ್ ಶೆಕೆ ಕುತ್ಕೊಳ್ಳೋಕೆ ಜಾಗನೇ ಇಲ್ಲ, ಅಷ್ಟು ಜನ ಛತ್ರ ಫುಲ್ಲು. ಇದೆ ನಾನು ಗೈಸ್. ನೋಡಿ ಗೈಸ್, ಇಲ್ಲಿ ಗೊತ್ತಾಗತ್ತೆ ಇಷ್ಟು ಜನ. ಆ್ಯಕ್ಚುಲಿ ಇದೊಂದು ಸ್ಟೋರಿನೇ ಇದೆ. ನಾನು ದೇವೇಟ ಮೇಕಪ್ ಆರ್ಟಿಸ್ಟ್ನ ಹಿಂಗೆ ನಾವು ಸೆಲೆಕ್ಟ್ ಮಾಡಿದಂದರೆ, ನಾನು ಬೆಂಗಳೂರಲ್ಲಿ ಇದ್ದೀನಿ, ದೇವೇಟಾಗೆ ಈ ಕಾಸರಗೋಡಲ್ಲಿ ಯಾವ ಮೇಕಪ್ ಆರ್ಟಿಸ್ಟು ಗೊತ್ತಿಲ್ಲ. ಸೊ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಮ್ಯಾಂಗ್ಳೂರಿಂದ ಒಂದು ಗ್ರೂಪ್ ಇದೆ, ಅವ್ರದ್ದು ಒಂದು ಟೀಮು. ಸೊ ಅವ್ರು ಬಂದು ಮ್ಯಾಂಗ್ಳೂರಲ್ಲೂ ವರ್ಕ್ ಮಾಡ್ತಾರೆ, ಕಾಸರಗೋಡಲ್ಲೂ ವರ್ಕ್ ಮಾಡ್ತಾರೆ. ಸೊ ಅವ್ರ ಟೀಮ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ. ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಕಾಸರಗೋಡ್ ನಂಬರ್, ಒಬ್ಬರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ ಕಾಸರಗೋಡಲ್ಲಿ, ಅವ್ರ ಕಾಲ್ ಮಾಡಿ, ಮತ್ತು ಜ್ಯುವೆಲ್ಲರಿ ಎಲ್ಲ ಹಿಂದೆ ಲೈಕ್ ರೆಂಟಿಗೆ ಬೇಕಲ್ಲ ಹಿಂದೆ ಎಲ್ಲ, ಸೊ ಅದನ್ನೆಲ್ಲ ನಾನು ಆನ್ಲೈನಲ್ಲೇ ಸೆಲೆಕ್ಟ್ ಮಾಡಿದ್ದು. ಅವ್ರಿಗೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅವ್ರ ಟೀಮಿಗೇನೆ. ಸೊ ಆಲ್ ದ ಜ್ಯುವೆಲ್ಲರೀಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಾರೆ. ಝೂಮ್ ಮಾಡಿ ಪ್ರತಿಯೊಂದೂ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡು ಈ ಸ್ಯಾರಿ ಹಿಂಗೆ ಚೆನ್ನಾಗಿರತ್ತಾ ಅಂತ ಇಲ್ಲ, ನಾನು ಇಮ್ಯಾಜಿನ್ ಮಾಡ್ಕೊಂಡೆ ಇದೆಲ್ಲ ನಾನು ಹೈಯರ್ ಮಾಡಿದ್ದು ರೆಂಟು. ಇದು ಮತ್ತು ಬ್ಯಾಕದು ಚೌಲಿ ಮತ್ತು ಮುಂದೆದು ಇದು ಪ್ರತಿಯೊಂದೂ ನಾನು, ಮತ್ತು ಇದು ಇಲ್ಲಿದೆಲ್ಲ ಫುಲ್ಲು ನನ್ನ ಬ್ಲೌಸಿಗೆ ನಾನು ಕಾಂಟ್ರಾಸ್ಟಾಗಿ ಇದೆಲ್ಲ ಹೈಯರ್ ಮಾಡಿಸ್ಕೊಂಡಿದ್ದು ಗೈಸ್. ಅದು ಆನ್ಲೈನಲ್ಲಿ ಎಷ್ಟು ಕಷ್ಟ ಆಗಿತ್ತು ಗೊತ್ತಾ. ಬಟ್ ದೆನ್ ಆ ಕಷ್ಟದಲ್ಲೂ ಸೂಪರಾಗಿ ಬಂದಿದೆ ಪಿಕ್ಚರ್ಸ್ ಎಲ್ಲ. ನನ್ನ ಸ್ಯಾರಿಗಂತೂ ತುಂಬ ಚೆನ್ನಾಗಿತ್ತಲ್ಲ ದೇವೇಟ ಆ ಜ್ಯುವೆಲ್ಲರೀಸ್. ಇದು ತಾಳಿ ಕಟ್ಟೋದು, ದೇವೇಟ ತಾಳಿ ಕಟ್ಟಿದ್ರು. ನಾನು ಇವ್ರ ಟ್ರೆಡಿಷನ್ ನೋಡಿನೇ ಶಾಕ್ ಆಯಿತು. ಬರೀ 5 ನಿಮಿಷ ಗೈಸ್, ಹೋಗಿ ನಿಂತ್ಕೊ, ಮಾಲೆ ಎಕ್ಸ್ಚೇಂಜ್ ಮಾಡ್ಕೊ ಬಂದರು, ಮತ್ತು ತಾಳಿ ಕಟ್ಟಿದ್ರು. ನಾನು ಒಂದು ಗೋಲ್ಡ್ ಚೈನ್ ಹಾಕಿದೆ ದೇವೇಟಾಗೆ, ಮುಗೀತು ಮದುವೆ. ಮತ್ತು ಹಣೆಗೆ ಸಿಂಧೂರು ಇಕ್ತಾರೆ ಅಷ್ಟೇ, ಮತ್ತು ಹೂವು ಎಕ್ಸ್ಚೇಂಜ್ ಮಾಡ್ಕೊತಾರೆ, ಮತ್ತು ಹಿಂಗೆ ಸುತ್ತಾರೆ ಅಷ್ಟೇ ಗೈಸ್ ಇವ್ರದ್ದು. ಸೊ ಅಷ್ಟೇ ಗೈಸ್. ಇದರಲ್ಲಿ ಹೋಗ್ತಾನೆ ಇದ್ರೆ ಮದುವೆ ಫೋಟೋನೇ. ಮತ್ತು ಇದರಲ್ಲಿ ಸೆಕೆಂಡ್ ಒನ್ ಬಂದು ಮದುವೆ ಫೋಟೋಸೇ. ಮದುವೆ ಫೋಟೋಸೇ ಲಾಸ್ಟಲ್ಲಿ ರಿಸೆಪ್ಷನ್ ಫೋಟೋಸ್ ಇದೆ. ಆ ರಿಸೆಪ್ಷನ್ ಫೋಟೋಗ್ರಾಫರೇ ಸುಸ್ತಾಗ್ಬಿಟ್ರು. ಬೆಳಿಗ್ಗೆ 5 ಗಂಟೆಗೆ ಬಂದಿದ್ದಂತೆ ಈ ಮನೆಗೆ. 5 ಗಂಟೆಯಿಂದ ನೈಟು 8 ಗಂಟೆವರೆಗೂ ಇದ್ರಂತ. ನಮ್ಮದು ರಿಸೆಪ್ಷನ್ ಫೋಟೋ ಅವ್ರು ಸರಿಗೆ ಕ್ಯಾಪ್ಚರೇ ಮಾಡಿಲ್ಲ, ಬೇಗ ಹೋಗ್ಬಿಟ್ರು. ನಾವು ಡ್ಯಾನ್ಸ್ ಎಲ್ಲ ಆಡಿದ್ವಿ, ಇವ್ರ ರಿಲೇಟಿವ್ಸ್ ಎಲ್ಲ ಡ್ಯಾನ್ಸ್ ಎಲ್ಲ ಆಡಿದ್ರು, ಕಸಿನ್ ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು. ಅದೆಲ್ಲ ಯಾವುದು ಕ್ಯಾಪ್ಚರ್ ಆಗಿಲ್ಲ. ನಮ್ಮ ರಿಸೆಪ್ಷನ್ ಹಿಂಗಿತ್ತು ಗೈಸ್. ಇಲ್ಲೇ ಮನೆ ಔಟ್ಸೈಡ್ ಸಿಟ್ಔಟ್ ಇದೆಲ್ಲ, ಅಲ್ಲಿ ರಿಸೆಪ್ಷನ್ ಮಾಡಿದ್ದು. ಸೊ ನಾನು ಎಂಟ್ರಿನೇ ಹಿಂಗಿತ್ತು ಈ ಡ್ರೆಸ್ಸಲ್ಲಿ. ಹಿಂಗಿದೆ ಗೈಸ್ ನನ್ನ ರಿಸೆಪ್ಷನ್ ಡ್ರೆಸ್ಸಲ್ಲಿ ನೋಡಿ. ನಾನು ದೇವೇಟ ಫಸ್ಟ್ ಟೈಮ್ ನಾನು ಸಿಂಧೂರು ಇಟ್ಕೊಂಡಿದ್ದು ಮದುವೆ ಆದಮೇಲೆ. ಇಟ್ ವಾಸ್ ಅ ಡಿಫ್ರೆಂಟ್ ಫೀಲಿಂಗ್. ಇದು ನಂದೇ ಗೈಸ್ ಮೇಕಪ್ಪು, ಸಿಂಪಲ್ ನೋ ಮೇಕಪ್ ಲುಕ್ ಮಾಡಿಕೊಂಡೆ, ನಾನೇ ಮಾಡ್ಕೊಂಡಿದ್ದು ಮನೇಲಿ. ಏರ್ ಸ್ಟೈಲಿಸ್ಟು ಮೇಕಪ್ ಆರ್ಟಿಸ್ಟ್ ಮಾಡಿದ್ದು, ಮಿಕ್ಕಿದೆಲ್ಲ ನಾನೇ ಮಾಡಿಕೊಂಡೆ. ಕೇಕು, ಇಷ್ಟು ದೊಡ್ಡ ಕೇಕು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ದೇವೇಟ ಇಷ್ಟು ದೊಡ್ಡ ಕೇಕ್ ಆರ್ಡರ್ ಮಾಡ್ತಾರೆ ಅಂತ. ನನ್ನ ತಮ್ಮ ಕೋಟೆಲ್ಲ ಹಾಕ್ಕೊಂಡು ಚೆನ್ನಾಗಿದ್ದ ಅವತ್ತು. ಚೆನ್ನಾಗಿದೆಲ್ಲ ದೇವೇಟ. ಇದೇ ನಮ್ಮದು ವೆಡ್ಡಿಂಗ್ ಆಲ್ಬಮ್. ಇಟ್ ವಾಸ್ ಸೂಪರ್ ಡೇ ಅಂತಲೇ ಹೇಳ್ಬೋದಲ್ವ. ಸೂಪರ್ ಡೇನೇ, ವೆರಿ ಎಕ್ಸಾಸ್ಟೆಡ್ ಡೇ. ಬೆಳಿಗ್ಗೆನೇ ಮುಹೂರ್ತ, ನೈಟೇ ರಿಸೆಪ್ಷನ್. ಬಟ್ ಇಟ್ ವಾಸ್ ನೈಸ್ ಡೇ. ಮತ್ತು ಫಸ್ಟ್ ನೈಟು ಆಗುತ್ತೆ ಅಷ್ಟೇ ಗೈಸ್. ಈ ವ್ಲಾಗ್ ಹೆಣ್ಮಕ್ಳು ನೋಡ್ತಾ ಇದ್ದರೆ ಅವರಿಗೆ ಜೀನ್ಸ್ ಅಂದರೆ ತುಂಬ ಇಷ್ಟ ಅಂದರೆ ಡೆಫಿನೆಟ್ಲಿ ಇದಿಷ್ಟ ಆಗ್ಬೋದು. ಯಾಕಂದರೆ ನಾನು ಇದು ತೋರ್ಸೋಕ್ಕೆ ಹೋಗ್ತಾ ಇದ್ದಿಲ್ಲ ವ್ಲಾಗಲ್ಲಿ. ನಾನು ಜಸ್ಟ್ ಒಂದು ಕೊರಿಯರ್ ಬಂತು ಇವಾಗ. ನಾನು ಒಂದು ಜೀನ್ಸ್ ಆರ್ಡರ್ ಮಾಡಿದ್ದೆ, ಕಾರ್ಗೋ ಟೈಪು.
ನೋಡಿ ಇಲ್ಲಿ ಸೈಡಲ್ಲಿ ಪಾಕೆಟ್ಸ್ ಐತೆ, ಮುಂದೆನೂ ಪಾಕೆಟ್ಸ್ ಇದೆ, ಮತ್ತು ಬ್ಯಾಕ್ ಹಿಂಗೈತೆ. ತುಂಬ ಚೆನ್ನಾಗಿದೆ, ನನಗೆ ಫಿಟ್ಟಿಂಗ್ ಅಂತೂ ತುಂಬ ಇಷ್ಟ ಆಯಿತು. ಉಫ್, ಇಟ್ ಈಸ್ ಲೈಕ್ ನನಗೋಸ್ಕರನೇ ಇವರು ಕರೆಕ್ಟಾಗಿ ಸ್ಟಿಚ್ ಮಾಡಿ ಕಳಿಸಿದಾರ ಥರ ನನಗೆ ಫೀಲು. ಸಿ ಬೇಬಿ, ಸೋ ನೈಸ್. ನೋಡಿದ ತಕ್ಷಣವೇ ನಂಗೆ ಇಷ್ಟ ಆಯಿತು. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಲಿಂಕ್ ಆ್ಯಡ್ ಮಾಡ್ತೀನಿ ಕೆಳಗಡೆನೆ, ಇಲ್ಲಾಂದರೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಇಸ್ಕೊಳ್ಳಿ ಗೈಸ್. ನಂಗೆ ನಿಜವಾಗ್ಲೂ ಇಷ್ಟ ಆಯಿತು. ಮತ್ತು ನನ್ನ ಸೈಜ್ ಬಂದು 28 ವೇಸ್ಟ್ ಸೈಜ್. ಸೊ ನನಗೋಸ್ಕರನೇ ಇವರು ಹೊಲ್ದಿರೋ ಥರ ಫೀಲ್ ಆಗ್ತಿದೆ. ನನ್ನ ಹತ್ರ ಬ್ಲ್ಯಾಕೆಲ್ಲ ಬ್ಯಾಗಿ ಪ್ಯಾಂಟ್ ಇದ್ದಿಲ್ಲ, ಸ್ಕಿನ್ನಿ ಪ್ಯಾಂಟ್ ಇತ್ತು, ಅದು ಒಂಥರ ಚಪ್ರಿ ಥರನೇ ಕಾಣ್ತೈತೆ. ನಾನು ಹಾಕ್ಕೊಳ್ಳೋಗೆಲ್ಲ ದೇವೇಟ ಚಪ್ರಿ ಅಂತ ಟೀಸ್ ಮಾಡ್ತಾರೆ, ಅದಕ್ಕೆ ನಾನು ಬ್ಯಾಗಿ ಪ್ಯಾಂಟ್ ಆರ್ಡರ್ ಮಾಡಿಬಿಟ್ಟೆ ಒಂದು. ಗೈಸ್, ಇವಾಗ ಅಮ್ಮುಕುಟಿ ಏನೋ ರೇಷನ್ ಐಟಮ್ಸ್ ಎಲ್ಲ ತೊಗೊಬೇಕಂತೆ, ಮನೆಗೆ ಏನೇನೋ ಒಂದು ಸ್ವಲ್ಪ ರಿಕ್ವೈರ್ಮೆಂಟ್ಸ್ ಇದೆ ಅಂತೆ. ಅದಕ್ಕೆ ನನಗೆ ಕಾಲ್ ಮಾಡಿದ ತಕ್ಷಣ ಫಸ್ಟು ನನಗೆ ಕಾಲ್ ಮಾಡಿ, ಮೋಳೆ ಬಾ ಹೋಗೋಣ ಅಂತ. ಯಾಕಂದರೆ ನನಗೆ ಇವಾಗ ಕಾರ್ ಡ್ರೈವಿಂಗ್ ಬರುತ್ತಲ್ವ, ತುಂಬ ಸತಿ ನಾನು ಅವ್ರನ್ನ ಲಾಂಗ್ ಡ್ರೈವೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಸೊ ಅವರಿಗೆ ನನ್ನ ಮೇಲೆ ನಂಬಿಕೆ ಬಂದುಬಿಟ್ಟಿದೆ. ಮದುವೆ ಆದಮೇಲೆ ಗೈಸ್ ಯಾವಾಗಲೂ ಆಚೆ ಹೋಗ್ಬೇಕಾದ್ರೆ ದೇವೇಟನೇ ಕರಿತಾಯಿದ್ರು, ಬಾ ಮೋನೆ ಹೋಗ್ಬಿಟ್ಟು ಬರೋಣ ಅಂಗಡಿಗೆ ಅಂತಲ್ಲ. ಇವಾಗ ಲೈಕ್ ಆಲ್ಮೋಸ್ಟ್ ಆಯಿತು 3 ತಿಂಗಳಿಂದ ನನ್ನನ್ನೇ ಕರೆಯೋದು. ಕಾಲ್ ಮಾಡಿ ಏನಾರು ಬೇಕಿದ್ರೆ ತಕ್ಷಣ ನಂಗೆ ಕಾಲ್ ಮಾಡಿ, ಬಾ ಮೋಳೆ ಹೋಗ್ಬಿಟ್ಟು ಬರೋಣ, ಬಾ ಮೋಳೆ ಹೋಗ್ಬಿಟ್ಟು ಬರೋಣ ಅಂತ. ಅದಕ್ಕೆ ಇವಾಗ ದೇವೇಟಕ್ಕೆ ತುಂಬ ಏನಂತಾರೆ, ಜೆಲಸ್ ಫೀಲು. ಇವಾಗ ನಾನು ಬೇಕಾಗಿಲ್ವಲ್ಲ, ಯಾವಾಗಲೂ ಅವಳನ್ನೇ ಕರ್ಕೊಂಡು ಹೋಗ್ತೀರಲ್ಲ, ಕರ್ಕೊಂಡೋಗಿ ಏನಾರು ಆಯ್ತಾ ಅಂದರೆ ನನಗೇನು ಹೇಳ್ಬೇಡಿ ಅಂತ ರೇಗಿಸ್ತಾರೆ. ಗೈಸ್, ಇವಾಗ ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ ಜಸ್ಟ್ ಫಾರ್ ಇವತ್ತು ಬಂದು ಬೈಸೆಪ್ಸ್, ಟ್ರೈಸೆಪ್ಸ್ ಮತ್ತು ಶೋಲ್ಡರ್. ದೇವೇಟ ಬೈಸೆಪ್ಸ್, ಟ್ರೈಸೆಪ್ಸ್, ಶೋಲ್ಡರ್ ಅಂತ ರೈಮಿಂಗ್ ಹೇಳ್ಬಿಟ್ಟೆ, ಆದರೆ ಯಾವ ಥರ ವರ್ಕೌಟ್ ಮಾಡಬೇಕಂತ ಗೊತ್ತಿಲ್ಲ. ಬನ್ನಿ ತೋರಿಸಿ. ಸುಮ್ಮನೆ ಹಂಗೆ. ಅಮ್ಮುಕುಟಿ ಇವಾಗ ಸ್ಕ್ವಾಟ್ಸ್ ಮಾಡ್ತಾರೆ. ಮಾಡಿ ಅಮ್ಮುಕುಟಿ, ಮಾಡಿ. Cooperation not coming there. You should not open. Only say open. Because I need ventilation, smell, sweat smell. Okay, see yesterday one cockroach came. There first I sent one cockroach down. Seriously. Squats ಮಾಡಿ. Squats. ನೋಡಿ ಗೈಸ್, ಸ್ಕ್ವಾಟ್ಸ್ ಮಾಡ್ತಾರೆ ಇವಾಗ ಕರೆಕ್ಟಾಗಿ. 1 2 3. ನೋಡಿ ಗೈಸ್, ನನ್ನ ಟ್ರೈನಿಂಗು ಸ್ಕ್ವಾಟ್ಸ್ ಮಾಡಿಸ್ತೀನಿ, ಮತ್ತು ಜಂಪಿಂಗ್ ಜಾಕ್ಸು, ಮೌಂಟೇನ್ ಕ್ಲೈಂಬರ್ಸ್, ಹ್ಯಾಬ್ಸ್ಗಂತೂ ಒಂದು 4-5 ವರ್ಕೌಟ್ ಇದೆ ನಮ್ಮ ಅಮ್ಮುಕುಟಿಗೆ. ತುಂಬ ಡಿಫ್ರೆನ್ಸ್ ಬಂದಿದೆ ಆ್ಯಕ್ಚುಲಿ. ಮುಂಚೆ ಹೊಟ್ಟೆ ಹಿಂಗೆ ಊದ್ಕೊಂಡಿತ್ತು, ಇವಾಗ ಫುಲ್ ಡಿಕ್ರೀಸ್ ಆಗೈತೆ. ಚೇಂಜಸ್ ಚೆನ್ನಾಗಿ ಗೊತ್ತಾಗ್ತೈತೆ. ವರ್ಕೌಟ್ ಮುಗೀತು, ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಕೆಲಸ ಮಾಡಬೇಕು. ಸೊ ಯಾರೆಲ್ಲ ಈ ವ್ಲಾಗ್ ಎಂಡ್ವರೆಗೂ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.